ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು 3 ರೀತಿಯ ಆರೋಗ್ಯಕರ ಮತ್ತು ರುಚಿಕರ ಕೋಸಂಬರಿ ಮತ್ತು ಅದರ ಜೊತೆಗೆ ನೀರು ಮಜ್ಜಿಗೆ ಪಾನಕ ಮಾಡೋವಂಥ ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಮೊದಲಿಗೆ ಈ ಒಂದು ನಾವು ಯಾವಾಗಲೂ ಮಾಡೋವಂಥ ಹೆಸರುಬೇಳೆ ಕೋಸಂಬರಿ ರೆಸಿಪಿನ ನೋಡೋಣ. ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಮತ್ತು ಇವಾಗೆಲ್ಲ ಬೇಸಿಗೆ ಕಾಲ ಬರ್ತಾ ಇದೆ. ತುಂಬ ಆರೋಗ್ಯಕ್ಕೂ ಸಹ ಈ ಥರದ್ದು ತರಕಾರಿಗಳು ಒಳ್ಳೆಯದು ಹಾಗೆ ಅಂತ. ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು 1/4 ಕಪ್ ಹೆಸರುಬೇಳೆನ ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನು ಬಸಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಒಂದು ಅರ್ಧ ಕಪ್ ಹಸಿ ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದು 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಸೇರಿಸ್ಕೊಳ್ಳೋಣ. ಶುಂಠಿ ತುರಿದ್ಬಿಟ್ಟು ಸಣ್ಣದಾಗಿ ಹೆಚ್ಚಿ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ಕೊಳ್ಳೋಣ. ಹಾಗೆ ಸಾಸಿವೆ ಕರಿಬೇವಿನ ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಸಹ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಮತ್ತು ಇಂಗು MTR ಇಂಗನ್ನು ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೀನಿ, ಅದೊಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಈ ಸೌತೆಕಾಯಿ ಒಂದು ಸೌತೆಕಾಯಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಅದನ್ನು ಸಹ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಇಂಗು MTR ಇಂಗನ್ನು ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಅದೇ ಥರನೇ ಸಾಸಿವೆ ಕರಿಬೇವು ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಿ, ಎಲ್ಲದಕ್ಕೂ ಆಗೋ ಥರ. ಈಗ ಈ ಒಂದು ರುಚಿಕರವಾಗಿರುವಂತಹ ಹೆಸರುಬೇಳೆ ಕೋಸಂಬರಿ ತಯಾರಾಯಿತು. ಈಗ ಈ ಹೆಸರು ಕಾಳಿನ ಕೋಸಂಬರಿನ ನೋಡೋಣ. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಪ್ರೋಟೀನ್ ಯುಕ್ತವಾಗಿರುವಂಥ ಕೋಸಂಬರಿ ಇದು. ಎಲ್ಲ ಆರೋಗ್ಯಕರವಾಗಿರೋ ಪದಾರ್ಥಗಳನ್ನೇ ಉಪಯೋಗಿಸಿರೋದು. ಇದನ್ನು ಮಾಡೋದಕ್ಕೆ 1 ಕಪ್ ನೆಂದಿರೋ ಅಂಥ ಹೆಸರು ಕಾಳನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಹಾಗೆ ಅದರ ಜೊತೆಗೇ ಜೋಳ, ಹಸಿ ಜೋಳನೇ ಸೇರಿಸ್ಕೊಂಡಿದ್ದೀನಿ. ಎಳೆಯದಾಗಿರೋದು ತೊಗೋಬೇಕು, ಒಂದು ಸ್ವಲ್ಪ ಮಾತ್ರ ಹಾಕ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಒಣ ದ್ರಾಕ್ಷಿನೂ ಸಹ ಸೇರಿಸ್ಕೊಳ್ಳೋಣ. ಈ ಸಣ್ಣದಾಗಿ ಹೆಚ್ಚಿರೋ ಅಂಥ ಹಸಿಮೆಣಸಿನ್ಕಾಯಿ 2 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ದಾಳಿಂಬೆ ಹಣ್ಣಿನ ಕಾಳನ್ನು ಸಹ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದು 1/4 ಕಪ್ಪಷ್ಟು ಹಸಿ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ಕೊಳ್ಳೋಣ. ಸಣ್ಣದಾಗಿ ತುರಿದು ಹೆಚ್ಚಿರೋ ಅಂಥ ಶುಂಠಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಇಂಗು ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೇರ್ಕೊಳ್ಳೋ ಥರ ಈ ಥರ ಬೆರೆಸಿ ತೆಗೆದಿಟ್ಕೊಂಡ್ರೆ ಈ ಒಂದು ಹೆಸರು ಕಾಳಿನ ಕೋಸಂಬರಿನೂ ಸಹ ತಯಾರಾಯಿತು. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದಿದು. ಈಗ ಈ ಕಡಲೆಬೇಳೆ ಮತ್ತು ಕ್ಯಾರೆಟ್ ಕೋಸಂಬರಿ ಮಾಡೋವಂಥ ವಿಧಾನನ ನೋಡೋಣ. ಕ್ಯಾರೆಟು ಮತ್ತು ಕಡಲೆಬೇಳೆ ಒಳ್ಳೆ ಕಾಂಬಿನೇಷನ್ನು, ಒಂದಕ್ಕೊಂದು ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಕಡಲೆಬೇಳೆ ಮತ್ತು ಕ್ಯಾರೆಟ್ ಎರಡೂ. ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು 1/4 ಕಪ್ಪಷ್ಟು ಕಡಲೆಬೇಳೆನ ಚೆನ್ನಾಗಿ ನೆನೆಸ್ಬಿಟ್ಟು ನೀರನ್ನು ಬಸಿದು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೇ ಹಸಿ ಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು ಹಸಿ ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಒಂದು ಹಸಿಮೆಣಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ, ಸಣ್ಣದಾಗಿ ಹೆಚ್ಚಿಬಿಟ್ಟು. ಸಾಕಾಗುತ್ತೆ ಖಾರ ಇದಕ್ಕೆ. ಹಾಗೆಯೇ ಉಪ್ಪು ರುಚಿಗೆ ತಕ್ಕಷ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ ಸಣ್ಣದಾಗಿ ತುರಿದು ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋದು ಅದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ಕೊಳ್ಳೋಣ. ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಈಗ ಕ್ಯಾರೆಟ್ ತುರಿ 1 ಕಪ್ಪಷ್ಟು ಕ್ಯಾರೆಟ್ ತುರಿನ ಒಂದು ಅರ್ಧ ಕ್ಯಾರೆಟ್ ತುರ್ಕೊಂಡಿದ್ದೀನಿ, ದೊಡ್ಡದಾಗಿರೋದು. ಸಣ್ಣ ತುರಿ ತುರ್ಕೊಳ್ಬೇಕು. ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಒಂದು ಸ್ವಲ್ಪ ಇಂಗನ್ನು ಸಹ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಚೆನ್ನಾಗಿ ಬೆರೆಸಿ ತೆಗೆದಿಟ್ಕೊಂಡ್ರೆ ಈ ಒಂದು ಕಡಲೆಬೇಳೆ ಮತ್ತು ಕ್ಯಾರೆಟ್ ಕೋಸಂಬರಿನೂ ಸಹ ತಯಾರಾಯಿತು. ಈಗ ಈ ಒಂದು ಕರ್ಬೂಜ ಹಣ್ಣಿನ ಪಾನಕದ ರೆಸಿಪಿನ ನೋಡೋಣ. ಇದನ್ನು ಮಾಡೋದಕ್ಕೆ ಫಸ್ಟ್ ಒಂದು ಪಾತ್ರೆಗೆ 2.5 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ kg ಇದೆ ಅದು ಬೆಲ್ಲ, ಸಣ್ಣದಾಗಿ ಹೆರೆದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 2 ಕಪ್ಪಷ್ಟು ನೀರು ಸೇರಿಸ್ಬಿಟ್ಟು ಇದನ್ನು ಕರಗಿಸ್ಕೊಳ್ಬೇಕು. ಒಂದು ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಚೆನ್ನಾಗಿ ಚಮಚದಲ್ಲಿ ಸೌಟಲ್ಲಿ ಚೆನ್ನಾಗಿ ಕಲಕಿ ಕರಗಿಸ್ಕೊಳ್ಬೇಕು. ಇದನ್ನು ಪಕ್ಕ ಇಟ್ಬಿಡೋಣ. ಈಗ ಒಂದು ಸಣ್ಣ ಗಾತ್ರದ ಕರ್ಬೂಜದ ಹಣ್ಣಿಗೆ ಸಿಪ್ಪೆ ಎಲ್ಲ ತೆಗೆದು ಈ ಥರ ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಚಿಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ.
ಅದರ ಜೊತೆಗೇನೆ ಒಂದು 2 ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದು 10-12 ಕಾಳುಮೆಣಸನ್ನು ಸಹ ಸೇರಿಸ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಬಿಡೋಣ. ಹಾಗೇನೂ ಹಣ್ಣನ್ನು ಕಿವುಚ್ಬೋದು ಪಾನಕದಲ್ಲಿ, ಬಟ್ ಈ ಥರ ಮಾಡಿದರೆ ಅದೆಲ್ಲ ಸೇರಿಕೊಳ್ಳುತ್ತೆ, ತುಂಬ ರುಚಿಯಾಗಿರುತ್ತೆ ಅಂತ. ಈಗ ಇದನ್ನು ಬೆಲ್ಲ ಕರಗಿಸಿದ್ವಲ್ಲ ಆ ಪಾತ್ರೆಗೆ ಸೇರಿಸ್ಬಿಡೋಣ. ಈಗ ಇದಕ್ಕೆ ಒಂದು ನಿಂಬೆಹಣ್ಣನ್ನು, ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ರಸನ ಇದಕ್ಕೆ ಸೇರಿಸ್ಕೊಳ್ಳೋಣ. ರಸ ಕಮ್ಮಿ ಇದ್ದರೆ 1.5 ಅಥವಾ 2 ನಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕಾಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಬೆರೆಸ್ಕೊಂಬಿಡೋಣ. ಈ ಥರ ಬೆರೆಸಿದ ಮೇಲೆ ಇದನ್ನು ಜರಡಿ ಸಹಾಯದಿಂದ ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಂಬಿಡೋಣ. ಬೆಲ್ಲನೂ ಶೋಧಿಸ್ದಂಗಾಯಿತು, ನಾವು ರುಬ್ಬಿ ಹಾಕಿದ್ವಲ್ಲ ಹಣ್ಣು ಅದನ್ನು ಸಹ ಶೋಧಿಸ್ಕೊಂಡಂಗಾಯಿತು. ಈಗ ಇದಕ್ಕೆ 2 ಕಪ್ ನೀರನ್ನು ಸೇರಿಸ್ಕೊಳ್ಳೋಣ. 2.5 ಕಪ್ಪು ಬೆಲ್ಲ, 1 ಲೀಟ್ರಷ್ಟು ನೀರು ಉಪಯೋಗಿಸ್ಕೊಂಡು ಮಾಡಿದ್ದೀವಿ. ಈಗ ಈ ಒಂದು ಪಾನಕ ರೆಡಿ ಆಯಿತು. ಈಗ ಮಜ್ಜಿಗೆ ಮಾಡೋವಂಥ ರೆಸಿಪಿನ ನೋಡ್ಕೊಳ್ಳೋಣ. ಬೇಸಿಗೆ ಕಾಲದಲ್ಲಂತೂ ಮಜ್ಜಿಗೆ ತುಂಬ ತಂಪು, ಬಾಯಿಗೂ ರುಚಿ. ಇದಕ್ಕೆ ಒಂದು 1/4 ಲೀಟ್ರಷ್ಟು ಮೊಸರನ್ನ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೀರು ಸೇರಿಸ್ಬಿಟ್ಟು ಒಂದು ಸಲ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಆ ಗಂಟುಗಳೆಲ್ಲ ಒಡ್ಕೊಳ್ಳುತ್ತೆ ಮೊಸರಲ್ಲಿರೋದು ಅಂತ. ಈಗ ಅದರ ಜೊತೆಗೇನೆ ಒಂದು ಸ್ವಲ್ಪ ಶುಂಠಿ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದು 1/4 ಭಾಗ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. 1 ಎಸಳಷ್ಟು ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ. ಈಗ ಇದನ್ನು ಜಾಸ್ತಿ ರುಬ್ಬಾರ್ದು, ಸುಮ್ಮನೆ ಒಂದು ಸಲ ರುಬ್ಕೊಬೇಕಷ್ಟೆ, ಒಡ್ಕೊಳ್ಳೋ ಥರ, ಹಸಿಮೆಣಸಿನ್ಕಾಯಿ ಕರಿಬೇವೆಲ್ಲ ಒಡ್ಕೊಳ್ಳೋ ಥರ. ಈಗ ಇದನ್ನು ಜರಡಿ ಸಹಾಯದಿಂದ ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಂಬಿಡೋಣ. ಈ ಥರ ಎಲ್ಲ ಶೋಧಿಸಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆಯೇ 2 ಕಪ್ಪು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. 1/4 ಲೀಟ್ರ್ ಮೊಸರಿಗೆ 3/4 ಲೀಟ್ರ್ ನೀರು ಉಪಯೋಗಿಸ್ಕೊಂಡು ಮಾಡಿರೋದು. ಒಂದು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಇಂಗನ್ನು ಸಹ ಒಂದು ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಬಿಡೋಣ. ಈ ಥರ ಎಲ್ಲ ಚೆನ್ನಾಗಿ ಬೆರೆಸಿದ್ದಾದಮೇಲೆ ಇದಕ್ಕೆ ಕಡೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಬಿಡೋಣ. ಈಗ ಈ ಒಂದು ರುಚಿಕರವಾಗಿರುವಂಥ ಮತ್ತು ಆರೋಗ್ಯಕರವಾಗಿರುವಂತಹ ಈ ಮಜ್ಜಿಗೆನೂ ಸಹ ತಯಾರಾಯಿತು. ಈ ಒಂದು ಆರೋಗ್ಯಕರ ಮತ್ತು ರುಚಿಕರವಾಗಿರುವಂತಹ 3 ರೀತಿಯ ಕೋಸಂಬರಿ ಮತ್ತು ಅದರ ಜೊತೆಗೆ ಮಾಡಿರುವಂಥ ಈ ಒಂದು ಕರ್ಬೂಜ ಹಣ್ಣಿನ ಪಾನಕ ಮತ್ತು ಈ ಒಂದು ಮಜ್ಜಿಗೆ, ಈ ಎಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.